ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಅಮೆರಿಕದೊಂದಿಗೆ ಯುದ್ಧ ಪ್ರಾರಂಭವಾಗಿ ಸುಮಾರು 4 ತಿಂಗಳು ಕಳೆದರೂ ಶಾಂತಿ ಮಾತುಕತೆಗಳು ಅಂತಿಮ ಹಂತದಲ್ಲಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಮಹಾಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಯುದ್ಧದಿಂದ ಇರಾನ್ನಲ್ಲಿ ಆರ್ಥಿಕ ಬಿಕ್ಕಟ್ಟು ಕಾಣಿಸಿಕೊಂಡಿದೆ. ಆರ್ಥಿಕ ಬಿಕ್ಕಟ್ಟನ್ನು ತರಲೇಬೇಕು ಅಂತ ಹೇಳಿಕೊಂಡು ಅಮೆರಿಕ ಕೂಡ ಪಣ ತೊಟ್ಟಿತ್ತು. ಅದೇ ರೀತಿ ಈಗ ಅಲ್ಲಿ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರೋದು. ಎಷ್ಟಿದ್ರೂ ಕೂಡ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸ್ತಾ ಇದೆ. ಇದು ಮತ್ತೊಂದು ಯುದ್ಧಕ್ಕೆ ಇರಾನ್ ಪ್ರಚೋದನೆ ಮಾಡ್ತಿದ್ಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ. ಯಾಕಂದ್ರೆ ಮಾತುಕತೆ ಆಗ್ತಾ ಇದೆ, ಶಾಂತಿ ಸಂಧಾನ ಕೂಡ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಮಧ್ಯೆ ನಡೀತಾನೆ ಇದೆ ಅನ್ನುವಂಥ ಮಾತುಗಳು ಹೇಳಿಕೆಗೆ ಮಾತ್ರ ಸೀಮಿತೆಯಾಗಿದೆ. ಯಾಕಂದ್ರೆ ಇಸ್ರೇಲ್ ಏನಿದೆ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಈಗ ಮತ್ತೆ ಪ್ರತಿದಾಳಿಯನ್ನು ಮುಂದುವರೆಸಿದೆ. ಇನ್ನೊಂದು 2 ದಿನ ಕಾಲಾವಕಾಶ ಕೊಡಿ, ಒಂದು ಸ್ಪಷ್ಟ ಚಿತ್ರಣ ಸಿಗತ್ತೆ ಅಂತ ಅಮೆರಿಕ ಕೂಡ ಹೇಳ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿರೋದು ಯುದ್ಧವನ್ನ ಪ್ರಚೋದಿಸುವ ಒಂದು ಬೇಜವಾಬ್ದಾರಿ ನಡೆಯಂತೆ ಜಗತ್ತಿಗೆ ಅದು ಕಾಣಿಸ್ತಾ ಇದೆ. ಆದರೆ ಇರಾನ್ ಪಾಲಿಗೆ ಇದು ತುಂಬಾನೇ ಪ್ರಮುಖವಾದ ಕಾರ್ಯತಂತ್ರವಾಗಿದೆ ಎಂತಾರೆ ವಿದೇಶಾಂಗ ನೀತಿ ಚಿಂತಕರು. ಹಾಗಾಗಿ ಇರಾನ್ ತನ್ನ ಶಕ್ತಿಯನ್ನು ಪ್ರದರ್ಶಿಸೋಕೆ ಬಯಸುತ್ತೆ ಮತ್ತು ಯುದ್ಧವನ್ನ ತೀವ್ರಗೊಳಿಸುವ ಶಕ್ತಿ ತನಗಿದೆ ಅನ್ನೋದನ್ನ ಇಲ್ಲಿ ತೋರಿಸೋಕೆ ಸ್ಪಷ್ಟವಾಗಿ ಚಿತ್ರಣವನ್ನ ನಿರ್ಮಾಣ ಮಾಡ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಇರಾನ್ ಏನ್ ಮಾಡ್ತಾ ಇದೆ, ಇಸ್ರೇಲ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿ ಅಂತ ಕಾದು ನಿಂತಂಗೆ ಕಾಣಿಸ್ತಾ ಇದೆ. ಯುದ್ಧವನ್ನ ಪುನರಾರಂಭಿಸೋಕೆ ತಾವು ಸಿದ್ಧರಾಗಿದ್ದೀವಿ ಅನ್ನೋ ಸಂದೇಶವನ್ನ ಇರಾನ್ ಇಲ್ಲಿ ರವಾನಿಸ್ತಿದೆ ಅಂತ ಹೇಳ್ಕೊಂಡು ವಿದೇಶಾಂಗ ಚಿಂತಕರು ಹೇಳ್ತಿದ್ದಾರೆ. ಈಗ ಹತ್ಯೆಯಾಗಿರುವಂತಹ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಆಡಳಿತಾವಧಿಯಲ್ಲಿ ಇರಾನ್ ಮೇಲೆ ಹಲವು ರೀತಿಯಲ್ಲಿ ದಾಳಿಗಳು ನಡೆಸಿದ್ವು. ಇಷ್ಟಾದರೂ ಕೂಡ ಇಸ್ರೇಲ್ ಮೇಲಾಗ್ಲಿ ಅಮೆರಿಕ ವಿರುದ್ಧವಾಗ್ಲಿ ಪ್ರತಿದಾಳಿ ಮಾಡೋಕೆ ಇರಾನ್ ಹಿಂದೇಟನ್ನ ಹಾಕ್ತಾ ಇತ್ತು. ಪ್ರಮುಖ ಸೇನಾ ನಾಯಕ ಖಾಸಿಂ ಸೊಲೈಮಾನಿ ಅವರನ್ನ ಅಮೆರಿಕ ಹತ್ಯೆ ಮಾಡಿದಾಗಲೂ ಕೂಡ ಸೀಮಿತ ದಾಳಿ ನಡೆಸುವ ಮೂಲಕ ಇರಾನ್ ಸುಮ್ಮನಾಗಿತ್ತು. ಕಳೆದ ವರ್ಷ ಜೂನ್ನಲ್ಲಿ ನಡೆದ 12 ದಿನಗಳ ಯುದ್ಧದ ಸಮಯದಲ್ಲಿ ಕತಾರ್ನಲ್ಲಿರುವ ಒಂದೇ ಒಂದು ಅಮೆರಿಕದ ಸೇನಾ ನೆಲೆಯ ಮೇಲಿನ ದಾಳಿಗೆ ತನ್ನ ಸಂಪೂರ್ಣ ಪ್ರಕ್ರಿಯೆಯನ್ನ ಇರಾನ್ ಸೀಮಿತಗೊಳಿಸಿತ್ತು. ಲೆಬನಾನ್ನಲ್ಲಿ ತನ್ನ ಮಿತ್ರ ಸಂಘಟನೆ ಹಿಜ್ಬುಲ್ಲಾ ಗುರಿಯಾಗಿಸಿಕೊಂಡು ಇಸ್ರೇಲ್ ರಕ್ತದೋಕುಳಿಯನ್ನು ಹರಿಸಿದ್ರೂ ಕೂಡ ಇರಾನ್ ಸಂಯಮವನ್ನ ಕಾಪಾಡಿಕೊಂಡಿತ್ತು. ಇಸ್ರೇಲ್ ದಾಳಿಯನ್ನ ಕಟುವಾಗಿ ಟೀಕಿಸಿದ್ದ ಇರಾನ್ ಏಪ್ರಿಲ್ನಲ್ಲಿ ನಡೆದ ಕದನ ವಿರಾಮ ಒಪ್ಪಂದದಲ್ಲಿ ಲೆಬನಾನ್ ಅನ್ನು ಸೇರಿಸಿಕೊಳ್ಳುವಂತೆ ಅಮೆರಿಕಕ್ಕೆ ಒತ್ತಾಯ ಮಾಡಿತು. ಹೀಗಾಗಿ ಆ ಒಂದು ಶಾಂತಿ ಸಂಧಾನ ವಿಫಲಗೊಂಡಿತು. ಯಾಕಂದ್ರೆ ಅಮೆರಿಕ ಇದಕ್ಕೂ ಒಪ್ಪಿರಲಿಲ್ಲ. ಆದಾಗ್ಯೂ ಇದ್ಯಾವುದಕ್ಕೂ ಇರಾನ್ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಯಾವಾಗ ಇಸ್ರೇಲ್ ತನ್ನ ದಾಳಿಯನ್ನ ರಾಜಧಾನಿ ಬೈರೂತ್ನಿಂದ ದಕ್ಷಿಣ ಲೆಬನಾನ್ಗೆ ವಿಸ್ತರಿಸಿತು, ಆಗ ಇಸ್ರೇಲ್ ವಿರುದ್ಧ ಆಕ್ರಮಣಕಾರಿ ದಾಳಿಗೆ ಇರಾನ್ ಈಗ ಮುಂದಾಗಿರೋದು. ದಕ್ಷಿಣ ಲೆಬನಾನ್ ಹಿಜ್ಬುಲ್ಲಾ ಸಂಘಟನೆಯ ಭದ್ರಕೋಟೆಯಾಗಿದೆ. ಅಲ್ಲಿ ಅವರ ಪ್ರಭಾವವೂ ಕೂಡ ಹೆಚ್ಚಿದೆ. ಈ ಭಾಗದ ಮೇಲೆ ದಾಳಿ ನಡೆಸದಂತೆ ಈಗಾಗಲೇ ಇಸ್ರೇಲ್ಗೆ ಇರಾನ್ ಎಚ್ಚರಿಕೆಯನ್ನು ನೀಡ್ತಾ ಇತ್ತು. ಒಂದು ವೇಳೆ ದಾಳಿಯನ್ನು ನಡೆಸಿದ್ರೆ ತನ್ನ ಲೆಕ್ಕಾಚಾರ ಬದಲಾಗತ್ತೆ ಅಂತಾನೂ ಕೂಡ ಹೇಳಿತ್ತು. ಯಾಕಂದ್ರೆ ಇಷ್ಟು ದಿನ ಇರಾನ್ ಏನಿದೆ ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ದಾಳಿಯನ್ನ ತಾವಾಗೇ ಹೋಗಿರ್ಲಿಲ್ಲ ದಾಳಿ ಮಾಡೋದಕ್ಕೆ, ಬದಲಾಗಿ ಪ್ರತಿ ದಾಳಿಯನ್ನ ಮಾಡ್ತಾನೆ ಬಂದ್ರು. ಬಟ್ ಇನ್ನು ಮುಂದೆ ನಾವು ದಾಳಿಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಎಚ್ಚರಿಕೆ ನಡುವೆಯೂ ಕೂಡ ಭಾನುವಾರ ಇಸ್ರೇಲ್ ದಕ್ಷಿಣ ಲೆಬನಾನ್ ಮೇಲೆ ದಾಳಿಯನ್ನ ನಡೆಸಿದೆ. ಅಮೆರಿಕದೊಂದಿಗೆ ನಡೆಯುತ್ತಿರುವಂತಹ ಮಾತುಕತೆಗಳನ್ನು ಲೆಕ್ಕಿಸದೆ ಇರಾನ್ ಇಸ್ರೇಲ್ ಮೇಲೆ ಆಕ್ರಮಣಕಾರಿಯಾಗಿ ದಾಳಿಯನ್ನು ನಡೆಸ್ತಾ ಇದೆ. ಈ ಮೂಲಕ ತನ್ನ ಮಿತ್ರರನ್ನ ರಕ್ಷಣೆ ಮಾಡುವಲ್ಲಿ ತಾನು ಸದಾ ಸಿದ್ಧ ಎಂಬ ಸಂದೇಶವನ್ನ ಇರಾನ್ ಈಗ ರವಾನಿಸ್ತಾ ಇದೆ. 2024ರಲ್ಲಿ ಹಿಜ್ಬುಲ್ಲಾ ಸಂಘಟನೆಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಈಗ ದಾಳಿಯಲ್ಲಿ ಅದರ ನಾಯಕ ಹಸನ್ ನಸ್ರಲ್ಲಾ ಹತ್ಯೆಯಾಗಿದ್ರು. ಆದರೆ ಇರಾನ್ನ ಹಿಂದಿನ ನಾಯಕತ್ವವು ಇದರಿಂದ ದೂರ ಉಳ್ಕೊಂಡಿತ್ತು. ಇದು ಇರಾನ್ನ ನಿಲುವಿಗೆ ಧಕ್ಕೆಯನ್ನು ಉಂಟು ಕೂಡ ಮಾಡಿತ್ತು. ಹೊಸ ಆಡಳಿತ ಮತ್ತು ಹೊಸ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಇರಾನ್. ಇದೇ ವರ್ಷ ಫೆಬ್ರವರಿಯಲ್ಲಿ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಸೇರಿದಂತೆ ಇರಾನ್ನ ಪ್ರಮುಖ ನಾಯಕರು ಹತ್ಯೆಯಾಗಿದ್ರು. ಇದರ ಬೆನ್ನಲ್ಲೇ ತನ್ನ ಶತ್ರುಗಳ ವಿರುದ್ಧ ಇರಾನ್ ಹೆಚ್ಚು ಆಕ್ರಮಣಕಾರಿಯಾಗಿ ವರ್ತಿಸೋಕೆ ಆರಂಭಿಸಿದೆ. ಇದರಲ್ಲಿ ಯಶಸ್ಸು ಕಂಡಿರೋದಾಗಿಯೂ ಕೂಡ ಇರಾನ್ ಹೇಳಿದೆ. ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನ, ಅಮೆರಿಕದ ಸೇನಾ ನೆಲೆಗಳಿಗೆ ನೆಲ ಕೊಟ್ಟಂತಹ ತನ್ನ ನೆರೆಹೊರೆಯ ರಾಷ್ಟ್ರಗಳ ಮೇಲೆ ದಾಳಿಯು ಈ ಯುದ್ಧದಲ್ಲಿ ಜಗತ್ತಿನ ದೊಡ್ಡಣ್ಣನನ್ನ ಕೈ ಕಟ್ಟಿಸೋಕೆ ಸಾಧ್ಯವಾಗಿದೆ ಎಂಬ ವಿಷಯವು ಇರಾನ್ನ ಆತ್ಮವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಿದೆ. ತಮ್ಮ ಆಕ್ರಮಣಕಾರಿ ಕಾರ್ಯತಂತ್ರಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಂದನೆ ಮಾಡ್ತಿರೋದನ್ನ ಇರಾನ್ ಹೊಸ ನಾಯಕತ್ವವನ್ನು ಕೂಡ ಕಂಡುಕೊಳ್ತಾ ಇದೆ. ಕಳೆದ ವಾರ ಬೈರೂತ್ ಮೇಲೆ ದಾಳಿ ಮಾಡದಂತೆ ಇಸ್ರೇಲ್ಗೆ ಟ್ರಂಪ್ ತಾಕೀತು ಮಾಡಿದ್ದಲ್ಲದೆ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುವನ್ನ ತರಾಟೆಗೂ ಕೂಡ ತೆಗೆದುಕೊಂಡಿತು. ಯಾಕಂದ್ರೆ
ಇಲ್ಲಿ ಸಂಪೂರ್ಣವಾಗಿ ಹರ್ಮುಜ್ ಮೇಲೆ ಹಿಡಿತವನ್ನು ಸಾಧಿಸುವಂಥದ್ದು ಇರಾನ್. ಸೊ ಇರಾನ್ ಹರ್ಮುಜ್ ಮೇಲೆ ಏನಾದರೂ ಅಮೆರಿಕ ಯುದ್ಧವನ್ನ ಸಾರೋದು ಇದ್ದಿದ್ರೆ ಸೊ ಅದರಿಂದಾಗಿ ಎಫೆಕ್ಟ್ ತುಂಬಾನೇ ಆಗತ್ತೆ ಅಂದ್ಕೊಂಡು ಈಗ ಅಮೆರಿಕ ಏನಿದೆ ಇಸ್ರೇಲ್ಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ದಕ್ಷಿಣ ಲೆಬನಾನ್ ದಾಳಿ ನಂತರ ಇರಾನ್ ಇಸ್ರೇಲ್ ನಡುವೆ ಮತ್ತೆ ಸಂಘರ್ಷ ಪ್ರಾರಂಭವಾಗಿದ್ದು, ದಾಳಿಯಿಂದ ಹಿಂದೆ ಸರಿಯುವಂತೆಯೂ ಕೂಡ ಟ್ರಂಪ್ ಉಭಯ ದೇಶಗಳಿಗೆ ಕರೆ ಕೊಟ್ಟಿರುವುದು ಗಮನಕ್ಕೆ ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಅಮೆರಿಕ ಭಯ ಪಡ್ತಾ ಇದೆ. ಇರಾನ್ನ ಮೇಲೆ ಯುದ್ಧವನ್ನು ಸಾರೋದು ವಿಚಾರ ಸೆಕೆಂಡ್ರಿ, ಬಟ್ ಇಲ್ಲಿ ಹಾರ್ಮುಜ್ ಜಲಸಂಧಿ ಮತ್ತೆ ಬಂದ್ ಆಗಬಹುದು. ಬಂದ್ ಆದ್ರೆ ವಿಶ್ವ ಮಟ್ಟದಲ್ಲಿ ಆರ್ಥಿಕ ಹೊರೆ ಆಗುತ್ತೆ. ಎಸ್ಪೆಷಲಿ ಅಮೆರಿಕದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ 1 to ಡಬಲ್ ರೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಇರಾನ್ ಮೇಲೆ ಅಮೆರಿಕದ ಗಮನಕ್ಕೆ ಬಾರದೆ ಇಸ್ರೇಲ್ ಏನಿದೆ ಯುದ್ಧವನ್ನು ಸಾರಿತ್ತು ನೋಡಿ, ಈಗ ಮತ್ತೆ ಯುದ್ಧ ಆಗ್ತಿದೆ ನೋಡಿ. ಸೊ ಹಾಗಾಗಿ ಇಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೊಂಡು ಅಮೆರಿಕ ಏನಿದೆ ಈಗ ಇಸ್ರೇಲ್ಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದೆಯಂತೆ. ನೋಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ ಈ ಯುದ್ಧ ಯಾವ ಹಂತಕ್ಕೆ ಬಂದು ನಿಲ್ಲತ್ತೆ ಅನ್ನುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.